ಸೊ ಈಗ ನಾವು ನಮ್ಮ ಮಾವ ಮನೆಗೆ ಹೋಗ್ತಾ ಇದೀವಿ. ಅಂದ್ರೆ ಈಗ ಪ್ರ್ಯಾಂಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇವ್ರು ಕಾಲೇಜ್ತಾ ಇಲ್ಲ ಫ್ರೆಂಡ್ಸ್. 6 ಗಂಟೆ ಆಯ್ತಲ್ಲ, ಏನಕ್ಕೆ ಇವಾಗ ಹೋಗೋದು, ಬೆಳಗ್ಗೆ ಹೋಗೋದು ಬಿಡಿ ಅಂದ್ರು ಅಪ್ಪ. ನೀನು ಟಿಫನ್ ಮಾಡಿರು, ನಾವು ಬರ್ತೀವಿ ಒಂದು 11 ಗಂಟೆಗೆ ಹಂಗೆ. ಪ್ರ್ಯಾಂಕ್ ಮಾಡಿದ್ದು ನಿನ್ಗೆ. ಸಂಕ್ರಾಂತಿ ಹಬ್ಬದ ದಿವಸ ಬಂದಿದ್ದು ಇಲ್ಲಿಗೆ, ಮತ್ತೆ ಇವತ್ತೇ ಬಂದಿರೋದು. ಯಾಕೆ ಇಷ್ಟು ದಿವಸ ವಿಡಿಯೋ ಮಾಡಿರೋ ಅನ್ನೋದು ಕೂಡ ಹಾಕ್ತೀನಿ. ಯುಗಾದಿ ಹಬ್ಬನ ಆಚರಿಸಲಿಲ್ಲ ಯುಗಾದಿ ಹಬ್ಬದ ದಿವಸ. ಫ್ರೆಂಡ್ಸ್ ಮನೆಯೆಲ್ಲ ನೋಡ್ತಾ ಇದ್ರೆ ಫುಲ್ ಚೇಂಜ್ ಆಗೋಗಿದೆ ಅಂತ ಅನಿಸ್ತಾ ಇದೆ. ಹೊರಗಡೆ ಎಲ್ಲ ರಂಗೋಲಿ ಹಾಕಿದ್ದಾರೆ. ಇವತ್ತು ನಾವು ಹಬ್ಬ ಆಚರಿಸಿದ್ವಲ್ಲ, ಸೊ ಒಬ್ಬಟ್ಟು ಚಿತ್ರಾನ್ನ ತಿಂತಾ ಇದೀವಿ. ಊಟ ನನ್ನ ಹಸ್ಬೆಂಡು ಕಾಯಿ ಸುಳಿತಾ ಇದ್ದಾರೆ. ಇವತ್ತು ನಮ್ಮ ಅಮ್ಮದು ಬರ್ಡೇ ಇದೆ, ಏಪ್ರಿಲ್ 4 ಕರಿಯಕ್ಕೆ ಬಂದಿದ್ದಾರೆ ಅವ್ರು ಆ್ಯಕ್ಚುಲಿ. ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ನಮ್ಮ ಮಾವ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಯಾರ್ದು ಮದುವೆ ಆಗ್ತಾ ಇದೆ, ಛತ್ರದಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ. ಸೊ ಈಗ ನಾವು ನಮ್ಮ ಮಾವ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ನನ್ನ ಗಂಡ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆದಮೇಲೆ ಹೋಗ್ತಾ ಇದ್ದೀವಿ. ಈಗ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವ್ರು ಸಿದ್ಧತೆ ಇದ್ದಾರಲ್ಲ, ಅವ್ರಿಗೆ ಇವಾಗ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬರ್ತಾ ಇಲ್ಲ ಅಂತೆಲ್ಲ ಹೇಳಿ ನೋಡೋಣ ನಂಬಿಡ್ತಾರ ಏನು ಅಂತ. ಪ್ರ್ಯಾಂಕ್ ಹೇಗಿರುತ್ತೆ ನೋಡೋಣ. ಕಾಲ್ ಮಾಡ್ತೀರಾ? ಫಸ್ಟ್ ಹೇಳಿ ನೀವು ವ್ಯೂವರ್ಸ್ಗೆ. ನಮ್ಮ ಮಗಳು ಐಸ್ ಕ್ರೀಮ್ ತಿಂತಾ ಇದ್ದಾಳು. ಯಾಕಮ್ಮ ಅದು ಓಪನ್ ಆಗಿಲ್ಲ ಚಿನ್ನಿ? ಅದು ಓಪನ್ ಆಗಿಲ್ಲ, ಇದು ತಿನ್ನು. ಸೊ ನನ್ನ ಮಗು ಜುಟ್ಟು ನೋಡಿ, ತೆಂಗಿನ ಮರ ಎಳೆಗಳಿದ್ದಂಗಿದೆ. ಸೊ ಕಾಲ್ ಮಾಡ್ತೀರಾ? ಮುಂದಗಡೆ ನಿರ್ಲಕ್ಷ್ಯ ಪ್ರಮಾದ. ಸೊ ಕಾಲ್ ಮಾಡ್ತಾ ಇದ್ದಾರೆ ಇವಾಗ. ಮಾತಾಡೋದು ಕೇಳಿಸೋದೇ ಇಲ್ಲ ಕಾರ್ ಸೌಂಡ್ಗೆ. ಈ ಕಾರ್ ಸೌಂಡ್ ಆಗಲ್ವಾ? ಸೊ ಕಾಲ್ ಎತ್ತಾ ಇಲ್ಲ ಫ್ರೆಂಡ್ಸ್. ಈಗ ನನ್ನ ಮೈದ ಕಾಲ್ ಮಾಡ್ತಾ ಇದ್ದಾರೆ. ಕಾರ್ ಸೌಂಡ್ ಬರುತ್ತೆ, ನೀವು ಒಳ್ಳೆ ಕಾರ್ ಓಡಿಸ್ಕೊಂಡು ಕಾಲ್ ಮಾಡಿದ್ರೆ. ಅಂತ ಹೇಳ್ತಿದ್ದಂಗೆ ಅಲ್ಲಿ ಹೋಗಿ ಎಂಟ್ರಿ ಆಗುತ್ತೆ. ಹಲೋ, ಏನು ಮಾಡ್ತಾ ಇದ್ರು ಮತ್ತೆ? ಹಿಂಗೆ ಸುಮ್ಮನೆ ಮಾಡಿದೆ. ಇನ್ನು 6 ಗಂಟೆ ಆಯ್ತಲ್ಲ, ಏನಕ್ಕೆ ಇವಾಗ ಹೋಗೋದು, ಬೆಳಗ್ಗೆ ಹೋಗಿ ಬಿಡಿ ಅಂದ್ರು ಅಪ್ಪ. 6 ಗಂಟೆ ಆಗಿದೆ, ಇನ್ನು ಇವಾಗ ಏನಕ್ಕೆ ಸುಮ್ಮನೆ ಹೋಗೋದು, ನಾಳೆ ಬೆಳಗ್ಗೆ ಹೋಗಿ ಅದೇ ಮಾಡ್ಕೊಂಡು ಮುಗಿಸ್ಕೊಂಡ್ ಬರೋದು. 6 ಗಂಟೆ ಆಯ್ತಲ್ಲ, ಇನ್ನು ಹೋಗೋದು ಯಾವಾಗ, ಬರೋದು ಯಾವಾಗ? ನೀನೇ ತಂದ್ಬಿಡು ಒಬ್ಬಟ್ಟು ಚಂದು. ಯಾರು ನೋಡ್ಬೇಕಂತೆ? ಯಾರು ನೋಡ್ಬೇಕಂತೆ? ಅಜ್ಜಿನ ಯಾರು ಪಾಪ ನೋಡ್ಬೇಕಂತ. ಇನ್ನೇನು 14ನೇ ತಾರೀಕಿಂದ ಅಲ್ಲೇ ಬಂದಿರ್ತಾಳಲ್ಲ ಅವಳು. 14ನೇ ತಾರೀಕಿಂದ ಅಲ್ಲೇ ಬಂದಿರ್ತಾಳೆ. ಕರ್ಕೊಂಬ. ಈಗ ಆಗಲ್ವೇ? ಇವಾಗ ಆಗಲ್ವೇ ಬರಕ್ಕೆ? ಬೆಳಿಗ್ಗೆನಾ? ಬೆಳಿಗ್ಗೆ ಎಲ್ಲ ಇಷ್ಟೊಂದು ಕೆಲಸ ಇದೆ, ಪೂಜೆ ಮಾಡೋದೆಲ್ಲ ಇದೆ. ಬೆಳಿಗ್ಗೆ ಕೆಲಸ ಇದೆ. ಇನ್ನು ಒಂದೇ ಸರಿ ಬಂದ್ಬಿಡೋದು ಅಷ್ಟೇ. 14ನೇ ತಾರೀಕು ಬರ್ತೀವಲ್ಲ. ಹಾಂ, 14ನೇ ತಾರೀಕು ಬೆಳಗ್ಗೆನೆ ಬಂದ್ಬಿಡಿ ಅಂತ ಇದ್ದಾನೆ. ಹೌದಾ? ನೀನು ಟಿಫನ್ ಮಾಡಿರು, ನಾವು ಬರ್ತೀವಿ ಒಂದು 11 ಗಂಟೆಗೆ ಹಂಗೆ. ನೀನೇ ಮಾಡ್ಬೇಕಪ್ಪ, ಅಡುಗೆ ಮಾಡೋದೆಲ್ಲ ಕಲ್ತ್ಕೊಬೇಕು. ಸೊ ಸರಿ, ಇನ್ನು 14ನೇ ತಾರೀಕು ಬರ್ತೀವಿ. 14ನೇ ತಾರೀಕು ಬರ್ತೀವಿ. ಇವಾಗ ಮುಂದ್ಗಡೆ ಇಲ್ಲೇನೋ ಮನೆ ಮುಂದೆನೋ ಮಾಡ್ತಿದ್ದಾರೆ. ಇವಳು ಐಸ್ ಕ್ರೀಮ್ ತಿಂತಾಳೆ, ಇವಳು ನೆತ್ಕೋಬಾ. ನಂಬಿಟ್ಟ.
ಸೊ ಫ್ರೆಂಡ್ಸ್ ನಂಬಿಟ್ಟಿದ್ದಾರೆ ನಾಳೆ ಬನ್ನಿ 14ನೇ ತಾರೀಕು ಬನ್ನಿ ಅಂತ ಹೇಳ್ತಾ ಇದ್ದೆ. ಪ್ರ್ಯಾಂಕ್ ಮಾಡಿದ್ದು ನಿನಗೆ. ಬಂದ್ಬಿಟ್ಟಿದ್ರೆ ಊಟ ಮಾಡ್ಕೊಂಡು ಅಪ್ಪ ಅಮ್ಮಗೆ ಸ್ವಲ್ಪ ತಗೊಂಡೋಗಿದ್ರು. ಇಲ್ಲ ಇವ್ರಿಗೆ ರೆಸ್ಟ್ ಬೇಕಂತೆ ನನ್ನ ಹಸ್ಬೆಂಡ್ಗೆ. ಅವ್ವ ಬಿಡುತ್ತೆ ನೋಡಿ, ಅಲ್ಲಿ ಬಿಟ್ಟಿದೆ ನೋಡು ಕೆಂಪುದು ಬಿಟ್ಟಾಯ್ತು, ಬೆಳಗ್ಗೆ ಹೊತ್ತೆ ಬಿಡೋದು ಚೆನ್ನಾಗಿರುತ್ತೆ. ಇಷ್ಟು ತಗಲ ಬಿಡುತ್ತೆ. ಫುಲ್ ಒಂಥರ ಚೇಂಜ್ ಆಗೋಗ್ಬಿಟ್ಟಿದೆ. ಚೇಂಜ್ ಆಗ್ಬಿಟ್ಟು ಬೀಳ್ತಾ ಇದ್ದಾವ ತೆಂಗಿನಕಾಯಿಗಳು. ಕೋತಿ ಅಲ್ಲೂ ಬರ್ತಾ ಇದ್ದಾವೆ ಕೋತಿಗಳು. ಕೋತಿಗಳು ತಿನ್ಬಿಡ್ತಾ ಇದ್ರೆ ಏನು ಸಿಗಲ್ಲ. ಅಜ್ಜಿ ಅಷ್ಟೇ ಎಲ್ಲಾನು ಹಾಳು ಮಾಡಾಗುತ್ತೆ. ಯಾರು ಯಾರದು ಅಜ್ಜಿ ಏನು ಮಾತಾಡ್ಸು. ಮಲ್ಕೊಂಡಿದ್ದಾರೆ ಅಜ್ಜಿ ಮಾತಾಡ್ಸು. ನೋಡು ಮಾತಾಡಿಸಮ್ಮ. ಅಜ್ಜಿಗೆ ಹಬ್ಬ ಆಗಿದೆ. ಅಜ್ಜಿಗೆ ಅವ್ವ ನಾನೇ ನೋಡ ನಾನೇ ಗುಜರಾಡ ಇವತ್ತಂಗೆ ಎದ್ದಿದ್ದಾರೆ ಅಷ್ಟೇ. 3 ದಿವಸದ ಜ್ವರನೇ ಬುಜ್ಜಿಲಾಡ. ನಾನೇ ಬುಜ್ಜಿಲಾಡ ಅಂತ ನೀನು. ಬುಜ್ಜಿಲಾಡ ನಂಗೂ ಐಸ್ ಕ್ರೀಮು ನಂಗೂ ಅಂತ ನಿನ್ ಪಪ್ಪಿ ಕೊಡಮ್ಮ. ನಂಗೆ ಹೊಸಾದ್ ಬೇಕು. ನನ್ನ ಹತ್ರ ಇದೆ ಹೊಸಾದ್ ಬೇಕು ಅಂತ ಅಮ್ಮ ಹತ್ರ ಇದೆ. ಎಲ್ಲ ಗೊತ್ತಾಗುತ್ತೆ ಇವಾಗ ಅವಳಿಗೆ. ಅದನ್ನ ಹಾಕ್ತಾ ಐಸ್ ಕ್ರೀಮ್ ನಾಕೆ ಬೇರೆದ್ ಕಾಗಂಟೆ ಅಮ್ಮದಿಗೆ ರುಂಡಿ ಉಂಟ ಅಂದೆ. ಇದು ನನಗೆ ಅಜ್ಜಿ ಕೊಡು ತಗೋ ನೀನ ಕೊಡು ಆ ಕೈ ಕೊಡು. ಕೊಡು ಅಜ್ಜಿಗೆ. ಅಯ್ಯೋ ಚೂಡಮ್ಮ ನಾವು ತಿನ್ನ ಬಿಟ್ಟ. ಬೇಡ ಇಟ್ಕೊ ಅಮ್ಮಗೆ ಕೊಡು. ಅಮ್ಮನೇ ತಿನ್ಲಿ. ಕೊಡು ಇರ್ಲಿ ಕೊಡು. ಅಮ್ಮಗೆ ಕೊಡು ಅಮ್ಮಗೆ ಕೊಡು. ಅದು ತಿನ್ಬಿಡು ಕರ್ಗೋಗುತ್ತೆ. ಫ್ರೆಂಡ್ಸ್ ತುಂಬ ದಿವಸ ಆದಮೇಲೆ ನಮ್ಮ ಮಾವನ ಮನೆಗೆ ಬಂದಿದ್ದೀನಿ. ಸಂಕ್ರಾಂತಿ ಹಬ್ಬದ ದಿವಸ ಬಂದಿದ್ದು ಇಲ್ಲಿಗೆ, ಮತ್ತು ಇವತ್ತೇ ಬಂದಿರೋದು. ಸೊ ದಿವಸ ಟೈಮ್ ಆಗಲಿಲ್ಲ, ಅದಕ್ಕೆ ಬರೋಕ್ಕಾಗಿಲ್ಲ. ಸೊ ಇವತ್ತು ಮಾವನ ಮನೆಗೆ ಬಂದಿರೋದಕ್ಕೆ ಖುಷಿ ಇದೆ. ಸೊ ಮನೆಯೆಲ್ಲ ಓಡಾಡ್ತಾ ಇದೆ. ಎಷ್ಟೊತ್ತು ಅವ್ರ ಜೊತೆ ಮಾತಾಡಿಕೊಂಡು ಮನೆಯೆಲ್ಲ ಓಡಾಡ್ತಾ ಇದ್ದೀನಿ. ಸೊ ಮನೇಲಿ ಹೇಗಿದೆ ಏನು ಅಂತೆಲ್ಲ ನಾನು ವೀಡಿಯೋ ಮಾಡ್ತೀನಿ. ಯಾಕೆ ಬಂದಿದ್ದು ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇಷ್ಟು ದಿವಸ ನಾನು ವೀಡಿಯೋ ಮಾಡಲಿಲ್ಲ, 1 ವಾರ ಆಗಿರ್ಬೋದೇನೋ, ಯಾಕೆ ಇಷ್ಟು ದಿವಸ ವೀಡಿಯೋ ಮಾಡಿಲ್ಲ ಅನ್ನೋದು ಕೂಡ ಹಾಕ್ತೀನಿ. ಹಾಗೆ ನಾವು ಯುಗಾದಿ ಹಬ್ಬನ ಆಚರಿಸಲಿಲ್ಲ ಯುಗಾದಿ ಹಬ್ಬದ ದಿವಸ. ಸೊ ಅದೆಲ್ಲ ಯಾಕೆ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲ ಮಾತಾಡ್ತಾ ಇದ್ದಾರೆ. ತುಂಬ ದಿವಸ ಆದಮೇಲೆ ಎಲ್ಲರೂ ಸಿಕ್ಕಿದ್ದಾರಲ್ಲ, ಸೊ ಅದಕ್ಕೆ ಮಾತಾಡ್ತಾ ಇದ್ದಾರೆ. ಸೊ ನನ್ನ ಮಗಳು ಅವ್ರ ಚಿಕ್ಕಪ್ಪ ಹತ್ರ ಹೋಗ್ಬಿಟ್ಲು. ಅವಳಿಗೆ ತುಂಬ ಫೇವ್ರೇಟ್ ಹೋಗ್ಬಿಟ್ಲು. ಇನ್ನು ಬಿಟ್ಟು ಬರೋದೇ ಇಲ್ಲ. ಸೊ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಅವಳು ಕೂಡ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್ ಮನೆಯೆಲ್ಲ ನೋಡ್ತಾ ಇದ್ದರೆ ಫುಲ್ಲು ಚೇಂಜ್ ಆಗೋಗಿದೆ ಅಂತ ಅನಿಸ್ತಾ ಇದೆ. ಸೊ ಫುಲ್ಲು ತುಂಬ ಚೇಂಜ್ ಆಗೋಗಿದೆ. ಅಂದರೆ ನಾವು ಇದ್ದಾಗ ಇಲ್ಲಿ 2 ದಿವಾನ, ಇಲ್ಲೊಂದು ದಿವಾನ ಹಾಕಿದ್ವಲ್ಲ. ಸೊ ಇವಾಗ ಅದು ಇಲ್ದಿರೋದ್ರಿಂದ ಹಾಲ್ ಫುಲ್ಲು ದೊಡ್ಡದಾಗಿ ಕಾಣ್ತಾ ಇದೆ. ಆ್ಯಂಡ್ ನಮ್ಮ ರೂಮ್ ನೋಡಿ ಹೇಗಿತ್ತು ಗೊತ್ತಾ. ನಮ್ಮ ರೂಮ್ ಇವಾಗ ಹೇಗಾಗಿದೆ ಅಂದರೆ, ಸೊ ಇಲ್ಲೆಲ್ಲ ಬೆಡ್ ಹಾಕ್ಕೊಂಡು ಇಲ್ಲಿ ನಾವು ಬೆಡ್ ಇತ್ತು. ಸೊ ಕೆಳಗಡೆನೇ ಮಲಗ್ತಾ ಇದ್ವಿ ನಾವು. ಈಗ ನೋಡಿ ಇಲ್ಲೊಂದು ದಿವಾನ. ನನ್ನ ಮೈದಾ ಸದ್ಯಕ್ಕೆ ಈ ರೂಮ್ನ ಯೂಸ್ ಮಾಡ್ತಾ ಇದ್ದಾನೆ. ಸೊ ಇಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಎಲ್ಲೋದ್ಲವಳು? ಫ್ರೆಂಡ್ಸ್ ಇವಾಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಡುಗೆ ಮನೆ ತುಂಬ ದಿವಸ ಆಯ್ತು ಈ ಅಡುಗೆ ಮನೆಗೆ ಬಂದು ನಾನು. ಸೊ ನೋಡಿ ಹೀಗಿದೆ ಅಡುಗೆ ಮನೆ. ಇಲ್ಲೇ ಒಂದು ದಿನ ಅಡುಗೆ ಮಾಡ್ತಾಯಿದ್ದಿತ್ತು. ಸೊ ನೋಡಿ ಇಲ್ಲೊಂದು ಟೇಬಲ್ ಇಟ್ಟಿದ್ದಾರೆ. ನಾನು ದೇವ್ರ ಮನೆ ಎಲ್ಲ ತೋರಿಸ್ತೀನಿ. ಸೊ ಕ್ಲಿಯರಾಗಿ ದೇವ್ರ ಮನೆಯೆಲ್ಲ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ಇವಾಗ ನಮ್ಮ ಮನೆ ದೇವ್ರ ಮನೆ ಹೇಗಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಶಿವನಿಟ್ಟು ಹೂವು ಎಲ್ಲ ಇಟ್ಟು ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದಾರೆ. ಹೇಗೆ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮನೆ ದೇವ್ರ ಮನೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಅನಿಸುತ್ತೆ ಈ ಥರ ಎಲ್ಲ ಅಲಂಕಾರ ಮಾಡಿಟ್ಟೆ ಪೂಜೆ ಮಾಡಬೇಕು ಅಂತ ಮನಸ್ಸು ಬರುತ್ತೆ. ನೈವೇದ್ಯನೂ ಇಟ್ಟಿದ್ದಾರೆ ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಎಲ್ಲ ದೇವ್ರ ಮನೆ. ಫ್ರೆಂಡ್ಸ್ ಇವತ್ತು ನಾವು ಯಾಕೆ ಯುಗಾದಿ ಹಬ್ಬ ಆಚರಿಸ್ಕೊಂಡಿಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾವು ಯಾಕಪ್ಪ ಯುಗಾದಿ ಹಬ್ಬ ಮಾಡಿಲ್ಲ ಅಂತಂದರೆ, ಫಸ್ಟು ನಮಗೆ ಯುಗಾದಿ ಹಬ್ಬ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ವಿ. ನನಗಂತೂ ತುಂಬ ಖುಷಿಯಿಂದ ಇದ್ದೆ, ಹಬ್ಬ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಆದರೆ ಏನಾಯಿತು ಅಂತಂದರೆ, ಈ ಯುಗಾದಿ ಹಬ್ಬ ಬರೋಕ್ಕೆ ಇನ್ನೊಂದು 3 ದಿವಸ ಹಿಂದೆ ಏನಾಯಿತು ಅಂದರೆ, ನಮ್ಮ ರಿಲೇಟಿವ್ಸಲ್ಲಿ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಚಿಕ್ಕಪ್ಪ ಮಗನಿಗೆ ಒಂದು ಹೆಣ್ಮಗು ಹುಟ್ಟಿತು. ಸೊ ಹೆಣ್ಮಗು ಹುಟ್ಟಿದ ಮೇಲೆ ಪುರುಡು ಅಂತ ಬರುತ್ತೆ. ಅದು 11 ದಿವಸ ನಮ್ಮ ಕಡೆ
11 ದಿವಸ ಪುರುಡ್ ಇರುತ್ತೆ, ಕೆಲವರು 3 ದಿವಸ ಆ ಥರ ಇಟ್ಕೊಂಡಿರ್ತಾರೆ. ಬಟ್ ನಮಗೆ 11 ದಿವಸ ಪುರುಡ್ ಇತ್ತು. ಸೊ ಆ ಟೈಮಲ್ಲೇ ಮಧ್ಯದಲ್ಲಿ ಯುಗಾದಿ ಹಬ್ಬನೂ ಬಂದಿದ್ದರಿಂದ ನಾವು ಯುಗಾದಿ ಹಬ್ಬ ಆಚರಿಸ್ಕೊಳಕ್ಕಾಗಿಲ್ಲ. ಪುರುಡ್ ಸಮಯದಲ್ಲಿ ನಾವು ಯಾವುದೇ ಥರ ಹಬ್ಬ ಆಚರಿಸ್ಕೊಳ್ಳಲ್ಲ. ನಾವು ದೇವ್ರ ಪೂಜೆ ಆಗಲಿ ಕುಂಕುಮನೂ ಕೂಡ ನಾವು ಇಡಂಗಿಲ್ಲ. ಸೊ ಅದಕ್ಕೆ ನಾವು ಯಾವುದೇ ಥರ ಹಬ್ಬ ಏನೂ ಆಚರಿಸಿಲ್ಲ. ಹೊಸ ಬಟ್ಟೆನೂ ಕೂಡ ಏನೂ ಹಾಕ್ಕೊಳ್ಳೋಲ್ಲ. ಎಲ್ಲ ಒಂದು ಕೆಲವು ನಿಯಮಗಳು ಅಂತ ಇದ್ದಾವೆ ಅಂದರೆ ನಮ್ಮ ಕಡೆ. ಸೊ ಅದನ್ನೆಲ್ಲ ಪಾಲಿಸ್ಕೊಂಡ್ವಿ. ಸೊ ಇವತ್ತಿಗೆ 11 ದಿನ ಮುಗೀತು, ನಮ್ಮದು ಪುರುಡು ಮುಗಿದಿದೆ. ಇವತ್ತು ತಲೆಗೂ ಕೂಡ ಸ್ನಾನ ಮಾಡ್ಕೊಂಡ್ವಿ. ಸೊ ಇವತ್ತು ಇಲ್ಲಿಗೆ ಪುರುಡು ಕಂಪ್ಲೀಟ್ ಆಗಿದೆ. ಇಲ್ಲಿ ನಮ್ಮ ಮಾವನ ಮನೇಲಿ ಇವತ್ತೇ ಹಬ್ಬ ಮಾಡಿದ್ದಾರೆ. ಸೊ ನಾವು ನಾಳೆ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಗ್ರ್ಯಾಂಡಾಗಿಲ್ಲ, ಯುಗಾದಿ ಹಬ್ಬ ಆಗೋಯ್ತಲ್ಲ, ಸಿಂಪಲ್ಲಾಗಿ ನಾವು ಮನೇಲಿ ಹಬ್ಬ ಆಚರಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಕೂಡ ಸಿಂಪಲ್ಲಾಗಿ ಹಬ್ಬ ಮಾಡ್ತೀವಿ. ಸೊ ಇಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ಒಬ್ಬಟ್ಟು ಎಲ್ಲ ಮಾಡಿದ್ದಾರೆ, ಅದಕ್ಕೆ ನಮ್ಮನ್ನು ಕರೆದ್ರು ಬನ್ನಿ ಅಂತ. ಸೊ ನಾವು ಹಬ್ಬ ಮಾಡಿದ್ದೀವಿ ಅಂತಲೇ ಅಂದ್ಕೊಂಡಿದ್ದಾರೆ. ಪುರುಡು ಮುಗಿತಲ್ಲ ಇವತ್ತು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಕಾಲ್ ಮಾಡಿದ್ರು, ನಾವು ಮಾಡಿಲ್ಲ, ಇವತ್ತು ಮಾಡಿಲ್ಲ, ನಾಳೆ ಮಾಡ್ತೀವಿ ಅಂತ ನನ್ನ ಹಸ್ಬೆಂಡ್ ಹೇಳಿದ್ದಕ್ಕೆ ಸರಿ ಬನ್ನಿ ಮನೆಗೆ ಊಟ ಮಾಡ್ಕೊಂಡು ಹೋಗಿ, ತುಂಬ ದಿವಸ ಆಯ್ತಲ್ಲ ಅಂತ ಕರೆದ್ರು. ಅದಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ಖುಷಿ ಆಯಿತು, ತುಂಬ ದಿನ ಆದಮೇಲೆ ಇಲ್ಲಿಗೆ ಬಂದಿರೋದು. ಸೊ ಮನೆಯೆಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಈಗ ಹಬ್ಬ ಎಲ್ಲ ಆಚರಿಸಿದ್ದಾರೆ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಸಿಂಪಲ್ಲಾಗಿ ಮನೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಏನೆಲ್ಲ ಇಟ್ಟಿದ್ದಾರೆ ಏನು ಅಂತ. ಇಲ್ಲಿ ಅಜ್ಜಿಗೆ ಈವ್ನಿಂಗ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಕೊಡ್ತೀವಿ, ಅಂದರೆ ಬಿಸ್ಕೆಟು, ಕಾಫಿ ಜೊತೆ ಬಿಸ್ಕೆಟು, ರಸ್ಕ್ ಏನಾದರೂ ಕೊಡ್ತೀವಿ. ಸೊ ಅದೆಲ್ಲ ಇಲ್ಲಿ ಸ್ಟೋರೇಜ್ ಮಾಡಿದ್ದಾರೆ. ಆದರೂ ಈ ಥರ ಓಪನ್ ಇಟ್ಟಿದ್ದಾರೆ, ಇರುವೆಗಳು ಬರೋದು ಚಾನ್ಸಸ್ ಇದೆ. ಇಲ್ಲಿ ನೋಡಿ ಕಡಲೆಕಾಯಿ ಎಲ್ಲ ಇದ್ದಾವೆ. ಆಮೇಲೆ ಇಲ್ಲಿ ನೋಡ್ಬೋದು ಕುಡಿಯೋಕ್ಕೆ ನೀರೆಲ್ಲ ಇದೆ. ಇಲ್ಲಿ ಟೇಬಲ್ ಇಟ್ಟಿದ್ದಾರೆ, ಅಲ್ಲೇ ಊಟ ಮಾಡೋಕ್ಕೆ ಇಲ್ಲ ತರಕಾರಿ ಹೆಚ್ಚೋಕ್ಕೆ ಎಲ್ಲ ಅಲ್ಲಿ ರೆಡಿ ಮಾಡಿದ್ದಾರೆ. ಸೊ ನೋಡಿ ಅಡುಗೆ ಮನೆ ಹೇಗಿದೆ. ಈಗ ನಾನು ಹೊರ್ಗಡೆನೂ ತೋರಿಸ್ತೀನಿ. ಹೊರಗಡೆ ಎಲ್ಲ ರಂಗೋಲಿ ಹಾಕಿದ್ದಾರೆ. ಇವತ್ತು ನಾವು ಹಬ್ಬ ಆಚರಿಸಿದ್ವಲ್ಲ, ಸೊ ದಿನ ರಂಗೋಲಿ ಹಾಕ್ತಾರೆ, ಇವತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದಾರೆ. ಇಲ್ಲಿ ನೋಡಿ ಅದು ನೀರು ಬರೋಕ್ಕೆ ಏನೋ ವ್ಯವಸ್ಥೆ ಮಾಡಿದ್ದಾರೆ, ನೀರು ಬಿಡ್ತಾರಂತೆ. ಹಾಗೆ ಇಲ್ಲೊಂದು ಗಿಡ ಇದೆ, ಅದು ಕೂಡ ಚೆನ್ನಾಗಿ ಬೆಳೀತಾ ಇದೆ. ಈಗ ನೋಡಿ ಮನೆ ಒಳಗಡೆ ಎಂಟ್ರೆನ್ಸು ಹೋಗ್ತಾಯಿದ್ದೀನಿ ಮನೆ ಒಳಗಡೆ. ಸೊ ಹಳೆ ಕಾಲದ ಮನೆ ಅಲ್ವಾ, ಬಟ್ ನೋಡೋಕ್ಕೆ ಚೆನ್ನಾಗಿದೆ. ನನಗೆ ನಮ್ಮ ಮನೆ ತುಂಬ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ನನ್ನ ಹಸ್ಬೆಂಡ್ ಇಲ್ಲಿ ಕೂತ್ಕೊಂಡು ಅಜ್ಜಿ ಜೊತೆ ಮಾತಾಡ್ತಾ ಇದ್ದಾರೆ. ತುಂಬ ದಿವಸ ಆಯ್ತಲ್ಲ ಅಜ್ಜಿ ಜೊತೆ ಮಾತಾಡಿ, ಅದಕ್ಕೆ ಮಾತಾಡ್ತಾ ಇದ್ದಾರೆ. ಮತ್ತು ಈ ರೂಮಲ್ಲಿ ಹರ್ಷ ಅವರು, ಸೀತಾತೆ ಅವರು ಇರ್ತಾರೆ. ಮನೆಯೆಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈಗ ನೋಡಿ ಹೊರಗಡೆ ಹೋಗ್ತಾಯಿದ್ದೀನಿ. ಇವರು ಇಲ್ಲಿದ್ದಾರೆ ನೋಡಿ ಹೊರಗಡೆ, ಕನಕಾಂಬರ ಹೂವನ್ನ ಬಿಡಿಸ್ತಾ ಇದ್ದಾರೆ. ನಾನು ಮುಡ್ಕೊಂಡ್ಲಿ, ನಾಳೆ ಹಬ್ಬ ಮಾಡ್ತಾಯಿದ್ದೀವಲ್ಲ, ನನಗೆ ಹೂವು ಇರಲಿ ಅಂತ ಅಂದ್ಬಿಟ್ಟು ಹೂವು ಬಿಡಿಸ್ತಾ ಇದ್ದಾರೆ. ನನ್ನ ಮಗಳು ಕೂಡ ಅಲ್ಲೇ ನೋಡ್ಕೊಂಡಿದ್ದಾಳೆ. ಸೊ ನನ್ನ ಮೈದ ಮತ್ತು ಸೀತಾತೆ ಇಬ್ಬರು ಹೂವು ಬಿಡಿಸ್ತಾಯಿದ್ರು. ತುಳಸಿ ಕಟ್ಟೆ ಹತ್ರನೂ ಕೂಡ ಸಿಂಪಲ್ಲಾಗಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿ ಪೂಜೆ ಮಾಡಿದ್ದಾರೆ ಅಲ್ವಾ. ಈಗ ನೋಡಿ ನನ್ನ ಮಗಳು ಕೂಡ ಹೂವು ಕಿತ್ತುಕೊಳ್ತಾ ಇದ್ದಾಳೆ. ಇವರಿಬ್ಬರು ಕಾಂಬಿನೇಷನ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಚಿಕ್ಕಪ್ಪದು ಮತ್ತು ಮಗಳದು. ಸೊ ನಾನು ಬಂದೆ, ನನ್ನ ಹತ್ರ ಬಾ ಅಂದರೆ ಬರಲಿಲ್ಲ ಅವಳು. ಇನ್ನೇನು ಮಾಡೋದು ಅಂತ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಈಗ ಹೂವನ್ನೆಲ್ಲ ಬಿಡಿಸಿದ್ದಾರೆ ನೋಡಿ, ಇಷ್ಟು ಹೂವು ಆಗಿದೆ. ಮೋಸ್ಟ್ಲಿ 2 ಮೊಳ ಹೂವು ಆಗ್ಬೋದು. ಅಮ್ಮ ಕಟ್ಕೊಡ್ತಾರೆ, ಅಮ್ಮಂಗೆ ಕೊಡೋಗು ಅಂತ ಹೇಳಿದ್ರು. ಏನು ಮಾಡ್ತಿರೋದು? అదేనా నీరు మనము వాడుకునే నీళ్ళే అమ్మా, వాడుకునే నీళ్ళే. ఒక ఫ్యామిలీకి వచ్చి 50 లీటర్లు. ఇప్పుడు మనకు వచ్చే నీళ్ళు షాప్ అయిపోతుంది. ಅಲ್ಲಿ ಯಾರೋ మನೆ కడతా ఇದ್ದಾರೆ. పులుసు, పప్పు, ఈ పింఛకి చిక్కుడుకాయలు వస్తాయి చూడు, చిక్కుడుకాయలు ఈతికి ಬೆಳೆ ಸಾರು, ಇದು ಒಬ್ಬಟ್ಟು ಸಾರು. ಇದೆಲ್ಲ ಒಬ್ಬಟ್ಟುಗಳು ನೋಡು. ಇದು ಓಪನ್ ಆಗ್ತಿಲ್ಲ, ಆಗತ್ತೆ. ಒಂದು ಕಡೆ ಹೋಗ್ಬಿಟ್ಟಿದೆ, ಹಿಂಗೆ ತೆಗಿಬೇಕು. ಇದು ಹಿಟ್ಟು ಮಿಕ್ಕಿತ್ತು. ನಾವು ನಾಳೆ ಒಬ್ಬಟ್ಟು ಮಾಡೋಣ ಅಂದ್ಕೊಂಡ್ವಿ. ಬೇಡ, ತಗೊಂಡು ಹೋಗಮ್ಮ. ಅದಕ್ಕೆ ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಬ್ಬಟ್ಟು ಬಿಸಿ ಮಾಡೋದೇ ಏನು ಬೇಡ. ಹೋಳಿಗೆ ಸಾರು. ಇವಾಗ ಊಟ ಮಾಡಿದ್ರೆ ನೈಟ್ ಮಾಡೋಕ್ಕಾಗಲ್ಲ. ಏನು ಬೇಡ. ಹಾಗೆ ಫ್ರೆಂಡ್ಸ್, ಇಲ್ಲಿ ಸುತ್ತೂರ ಮಕ್ಕಳಿದ್ರು. ನನ್ನ ಮಗಳು ಬಂದಾಗೆಲ್ಲ ಅವಳನ್ನ ಮಾತಾಡ್ಸ್ಕೊಂಡು ಆಟಾಡ್ಸ್ಕೊಂಡು ಇರ್ತಾಯಿದ್ರು. ಇಂದಿನ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಯಾವ ಮಕ್ಕಳು ಕೂಡ ಇಲ್ಲ, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ನನ್ನ ಮಗಳಿಗೆ ತುಂಬ ಬೇಜಾರಾಗ್ತಾಯಿತ್ತು. ಈಗ ನೋಡಿ ಒಬ್ಬಟ್ಟು ಚಿತ್ರಾನ್ನ ತಿಂತಾಯಿದ್ದೀವಿ. ಊಟ ಮಾಡಿ ಅಂತಂದರು. ಸದ್ಯಕ್ಕೆ ಊಟ ಮಾಡೋಕ್ಕಾಗಲ್ಲ, ಮನೆಗೆ ಹೋದ್ಮೇಲೆ ಅಪ್ಪ ಅಮ್ಮ ಜೊತೆ ಊಟ ಮಾಡ್ತೀವಿ ಅಂತಿದ್ದಕ್ಕೆ ಈಗ ಸುಮ್ಮನೆ ಸಿಂಪಲ್ಲಾಗಿ ಒಂದು ಒಬ್ಬಟ್ಟು ಮತ್ತು ಚಿತ್ರಾನ್ನ ಹಾಕ್ಕೊಂಡು ತಿಂತಾಯಿದ್ದೀವಿ. ಈಗ ನೋಡಿ ನನ್ನ ಹಸ್ಬೆಂಡು ಕಾಯಿ ಸುಲಿತಾ ಇದ್ದಾರೆ. ಸೊ ಮನೆಗೆ ಎತ್ಕೊಂಡು ಹೋಗೋಕ್ಕೆ ಒಂಟಿ ಕಾಯಿ ಸುಲಿಬಾರ್ದು ಅಂದರು, ಅದಕ್ಕೆ 2 ಕಾಯಿ ಸುಲಿತಾ ಇದ್ದಾರೆ. ಈಗ ಪಕ್ಕದ ಮನೆಯವ್ರು ಅವ್ರದ್ದೇ ಹೊಲದಲ್ಲಿ ತರಕಾರಿಗಳೆಲ್ಲ ತಂದಿದ್ದಾರೆ. ಸೊ ಅದನ್ನು ನಮಗೆ ಕೊಡ್ತಾಯಿದ್ದಾರೆ. ನಿಮ್ಗೆ
ಅವ್ರು ಮಾತ್ರ ಏನು ಹಾಕ್ಕೊಳ್ಳೋದೇ ಇಲ್ಲ ಅದು. ಕುಡ್ತೀನಿ ತಗೊಂಡು ಫ್ರೆಂಡ್ಸ್, ಹಾಗೆ ಆನ್ ದಿ ವೇ ಹೋಗುವಾಗ ನಾವು ಬೇಕ್ರಿಯಲ್ಲಿ ಸ್ವೀಟ್ ಕೂಡ ತೊಗೊಂಡೋದ್ವಿ. ಏನಕ್ಕೆ ಸ್ವೀಟ್ ತೊಗೊಂಡೋಗಿದ್ವಿ, ಕೇಕು ಕೂಡ ತೊಗೊಂಡೋದ್ವಿ, ಏನಕ್ಕೆ ಅನ್ನೋದನ್ನ ನಾನು ಹೇಳ್ತೀನಿ. ಹಾಗೆ ಯಾಕೆ ಇಷ್ಟು ದಿವಸ ನಾನು ವೀಡಿಯೋ ಮಾಡಿಲ್ಲ ಅಂದರೆ ನಾನು ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೆ. ನನಗೆ ಇದರಲ್ಲಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ, ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅನಿಸ್ತು. ಅದಕ್ಕೆ ಒಂದು ವಾರ ಮಾಡಲಿಲ್ಲ ನಾನು ವೀಡಿಯೋ. ಹಾಂ ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. ಸೊ ಇನ್ನೂ ಅಡುಗೆ ಮಾಡೋದಿದೆ, ಊಟ ಮಾಡೋದಿದೆ. ನಮ್ಗಲ್ಲಿ ಊಟ ಮಾಡಿ ಅಂತಂದರು. ಬಟ್ ನಾವು ಅಲ್ಲಿ ಊಟ ಮಾಡಿದ್ರೆ ನಾನು ರಾತ್ರಿ ಇಲ್ಲಿ ಅಪ್ಪ ಅಮ್ಮ ಜೊತೆ ಊಟ ಮಾಡೋಕ್ಕಾಗಲ್ಲ, ಅವರೊಬ್ಬರೇ ಇರ್ತಾರೆ ಅಲ್ವಾ. ಸೊ ಇಲ್ಲಿ ಇನ್ನೂ ಅಡುಗೆ ಮಾಡೋದು ಕೆಲಸಗಳೆಲ್ಲ ಇದ್ದಾವೆ. ಅದಕ್ಕೆ ನಾವಲ್ಲಿ ಸಿಂಪಲ್ಲಾಗಿ ಹಬ್ಬದ ಊಟ ಅನ್ನೋ ಥರ ಚಿತ್ರಾನ್ನ ಮತ್ತು ಒಬ್ಬಟ್ಟು ತಿನ್ಕೊಂಡು ಬಂದ್ವಿ. ಸೊ ಇವತ್ತು ನಾವು ನಾಳೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಒಬ್ಬಟ್ಟು. ಇವಾಗ ಅಲ್ಲಿಂದಲೇ ತಂದಿದ್ದೀವಿ ಒಬ್ಬಟ್ಟು. ಸೊ ಇನ್ನೂ ತುಂಬ ಇದ್ದಾವೆ ಒಬ್ಬಟ್ಟು. ನಾವು ಮತ್ತೆ ಒಬ್ಬಟ್ಟು ಯಾಕೆ ಮಾಡೋದಂತ ನೋಡಿ, ಪಾಪ ಬರ್ತಿದೆ ನೋಡಿ. ಮತ್ತೆ ಒಬ್ಬಟ್ಟು ಯಾಕೆ ಮಾಡೋದು ಅಂತ ನಾವು ಗುಲಾಬ್ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಪೂಜೆ ಎಲ್ಲ ಇರುತ್ತೆ. ನಾವು ನಾಳೆ ಹಬ್ಬನ ಆಚರಿಸ್ತಾ ಇದ್ದೀವಿ ಸಿಂಪಲ್ಲಾಗಿ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಹಾಗೆ ಫ್ರೆಂಡ್ಸ್, ಇವತ್ತು ಒಂದು ಸ್ಪೆಷಲ್ ಡೇ ಇದೆ. ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಅಲ್ವಾ. ಸೊ ಎಲ್ಲರೂ ಕೂಡ ಅಂಬೇಡ್ಕರ್ ಜಯಂತಿನ ಆಚರಿಸಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾವು ಏನೂ ಆಚರಿಸಿಲ್ಲ, ಸುಮ್ಮನೆ ಹಂಗೆ ನೆನೆಸ್ಕೊಂಡ್ವಿ ಅಷ್ಟೇ. ಆ್ಯಕ್ಚುಲಿ ಇನ್ನೊಂದು ಸ್ಪೆಷಲ್ ಡೇ ಇವತ್ತಂದರೆ, ಇವತ್ತು ನಮ್ಮಮ್ಮದು ಬರ್ಡೇ ಇದೆ. ಏಪ್ರಿಲ್ 14 ನಮ್ಮಮ್ಮದು ಬರ್ಡೇ. ಸೊ ಕೇಕೆಲ್ಲ ಕಟ್ ಮಾಡೋದೆಲ್ಲ ನಮ್ಮಮ್ಮಗೆ ಇಷ್ಟನೇ ಆಗೋಲ್ಲ. ಅವರು ಬರೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಕ್ಯಾಮ್ರಾದಲ್ಲಿ. ಸೊ ಅವ್ರಿಗೆ ಇಷ್ಟವಾಗಿರುವಂತಹ ಸ್ವೀಟು ಎಲ್ಲ ತೊಗೊಂಡಿದ್ದೀವಿ. ಅದಾದಮೇಲೆ ಸ್ವೀಟೆಲ್ಲ ತಿನ್ನೋಣ, ನಮ್ಮಮ್ಮ ಇಷ್ಟವಾದ ಸ್ವೀಟೆಲ್ಲ ತಂದಿದ್ದೀವಿ. ಸೊ ಕೇಕೆಲ್ಲ ನಮ್ಮಮ್ಮ ತಿನ್ನಲ್ಲ, ಬೇಡ ಅಂತ ಹೇಳಿದ್ರು. ಅದಕ್ಕೆ ಸಿಂಪಲ್ಲಾಗಿ ಒಂದು ಸ್ವೀಟ್, ಮಿಕ್ಸ್ಡ್ ಸ್ವೀಟ್ ತಂದಿದ್ದೀವಿ. ಸೊ ಎಲ್ಲರೂ ಮನೇಲಿ ಸ್ವೀಟ್ ತಿಂತೀವಿ ಅಷ್ಟೇ. ಇವತ್ತಿನ ಡೇ ಹಿಂಗಾಯಿತು. ಮನೆಗೆ ಒಬ್ಬರು ನೆಂಟರು ಬಂದಿದ್ದಾರೆ. ಇಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಜಾತ್ರೆಗೆ ಎಲ್ಲರೂ ಜಾತ್ರೆ ಕರೆಯೋಕ್ಕೆ ಬಂದಿದ್ದಾರೆ ಅವ್ರು ಆ್ಯಕ್ಚುಲಿ. ಸೊ ಈ ಥರ ಡೇಟಲ್ಲಿ ಜಾತ್ರೆ ಇದೆ, ಈ ರೀತಿ ಎಲ್ಲ ಕಾರ್ಯಕ್ರಮಗಳಿದ್ದಾವೆ ಅಂತ ನಮಗೆ ತಿಳ್ಸೋಕ್ಕೆ ಬಂದಿದ್ದಾರೆ, ಮಾತಾಡೋಕ್ಕೆ ಬಂದಿದ್ದಾರೆ. ಸೊ ಮಾತಾಡ್ತಾ ಇದ್ದಾರೆ ಇವಾಗ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ದಿನ ಹೀಗೆ ನಡೀತು. ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ನಾನು ಪಾಪಕ್ಕೆ ತಲೆಗೆ ಸ್ನಾನ ಮಾಡಿಸಿದ್ದೆ. ಅವಳು ನೋಡಿದ್ರೆ ಮಲಗಲೇ ಇಲ್ಲ. ಮಾಮೂಲಿ ಟೈಮಲ್ಲಿ ಮಲಗ್ತಾ ಇದ್ಲು, ಇವತ್ತು ನೋಡಿದ್ರೆ ಮಲಗಲಿಲ್ಲ. ಬರುವಾಗ ಕಾರಲ್ಲೇ ಮಲ್ಕೊಂಬಿಟ್ಟಿದ್ದಾಳೆ. ಅವಳಿಗೆ ನಿದ್ದೆ ಹೇಳ್ದಿರೋದ್ರಿಂದ ಒಂದೇ ಸಮ ಅಳ್ತಾ ಇದ್ದಾಳೆ. ಕಾರಿಂದ ಇಳಿದ ತಕ್ಷಣ ಎದ್ಬಿಟ್ಟು ಹತ್ಕೊಂಡ್ಬಿಟ್ಲು. ಸ್ವೀಟ್ ಎನಿಸಿದ್ರು ತಿನ್ನಲಿಲ್ಲ. ಸೊ ನೋಡಿ, ಸ್ವೀಟ್ ಓಪನ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗಳು ಅಷ್ಟು ಅಳ್ತಾ ಇದ್ಲು. ಅದಕ್ಕೆ ಅವಳನ್ನ ಮಲಗಿಸಿದ್ದೀವಿ. ಇವಾಗ ನಾವು ಊಟ ಮಾಡಿ ಟಿ ವಿ ನೋಡಿಕೊಂಡು ಮಲಗ್ತೀವಿ. ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.